ಇನ್ನು ರಾಜ್ಯದ ವಿಚಾರಕ್ಕೆ ಬಂದರೆ ಮುಂದಿನ ಸುದ್ದಿಯನ್ನು ನೋಡೋಣ. ಹೆಚ್ಚು ಕಮ್ಮಿ ಒಂದು ತಿಂಗಳಿಗಿಂತಲೂ ಹೆಚ್ಚಿನ ಕಾಲ ಆಸ್ಪತ್ರೆಯಲ್ಲಿ ನೆರಳಾಡಿದ್ದ ಹಿರಿಯೂರಿನ ಶಾಸಕರು, ರಾಜ್ಯದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರು ಆಗಿದ್ದಂತಹ ಟಿ ಸುಧಾಕರ್ ಅವರು ನಿನ್ನೆ ನಿಧನರಾಗಿದ್ದರು. ಇವತ್ತು ಅವರು ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಹುಟ್ಟೂರಾದ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ಜೈನಧಾಮ ರುದ್ರಭೂಮಿಯಲ್ಲಿ ಜೈನ ಸಮುದಾಯದ ಸಂಪ್ರದಾಯದಂತೆಯೇ ಸುಧಾಕರ್ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಸಚಿವ ಡಿ ಸುಧಾಕರ್ ಅವರ ಜೊತೆಗೆ ಅವರ ಪುತ್ರ ಸುಹಾಸ್ ಅಗ್ನಿಸ್ಪರ್ಶ ಮಾಡಿದರು. ಸಚಿವ ಡಿ ಸುಧಾಕರ್ ಅವರಿಗೆ ಕುಟುಂಬಸ್ಥರು, ಸಂಬಂಧಿಕರು ಕಣ್ಣೀರ ವಿದಾಯವನ್ನು ಹೇಳಿದರು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಸಚಿವ ಡಿ ಸುಧಾಕರ್ ಅವರ ಅಂತ್ಯಕ್ರಿಯೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಗಳಾಗಿರುವ ಡಿ ಕೆ ಶಿವಕುಮಾರ್, ಸಚಿವರಾದಂತಹ ಸತೀಶ್ ಜಾರಕಿಹೊಳಿ, ಎಂಪಿ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್, ಬೈರತಿ ಸುರೇಶ್, ಕೆಜೆ ಜಾರ್ಜ್, ಕೆಎಚ್ ಮುನಿಯಪ್ಪ, ಡಾಕ್ಟರ್ ಜಿ ಪರಮೇಶ್ವರ್, ಡಾಕ್ಟರ್ ಎಂಸಿ ಸುಧಾಕರ್, ಹಾಗೆಯೇ ಹಿರಿಯ ನಾಯಕರಾಗಿರುವಂತಹ ಆರ್ ವಿ ದೇಶಪಾಂಡೆ, ಅನೇಕ ನಾಯಕರುಗಳು, ಕಾಂಗ್ರೆಸ್ ನಾಯಕರುಗಳೆಲ್ಲರೂ ಕೂಡ ಭೇಟಿಯಾಗಿ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಂತಹ ಸುಧಾಕರ್ ಅವರು ನಿನ್ನೆ ನಿಧನರಾಗಿದ್ದರು. ಇಂದು ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇನ್ನು ಕಾಂಗ್ರೆಸ್ ನಾಯಕ ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಚಿವ ಸಂತೋಷ್ ಲಾಡ್, ಚಲುವರಾಯಸ್ವಾಮಿ ಸೇರಿದಂತೆ ಹಲವರು ದರ್ಶನವನ್ನು ಕೂಡ ಪಡೆದಿದ್ದರು. ರಣದೀಪ್ ಸಿಂಗ್ ಸುರ್ಜೇವಾಲಾ, ಸುಧಾಕರ್ ಕೇವಲ ಚಿತ್ರದುರ್ಗದ ಆಸ್ತಿ ಆಗಿರಲಿಲ್ಲ, ಇಡೀ ರಾಜ್ಯಕ್ಕೆ ಪರಿಚಿತರಾಗಿದ್ದರು. ಅವರ ನಿಧನ ನಮಗೆಲ್ಲರಿಗೂ ಕೂಡ ಬೇಸರ ತರಿಸಿದೆ ಅಂತ ಸಂತಾಪವನ್ನು ಸೂಚಿಸಿದರು. ಹೀಗೆ ಹಲವು ಗಣ್ಯರು ಸುಧಾಕರ್ ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ. ಅವರ ಅಗಲುವಿಕೆಯ ಬಗ್ಗೆ ತಮ್ಮ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮಲೆಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿಯಿಂದ ನಿನ್ನೆ ಮೃತಪಟ್ಟಂತಹ ಬಾಲಕ ಹರ್ಷಿತ್ನ ಅಂತ್ಯ ಸಂಸ್ಕಾರವನ್ನು ಬೆಂಗಳೂರಿನಲ್ಲಿ ನೆರವೇರಿಸಲಾಗಿದೆ. ನಿನ್ನೆ ಬೆಳಗ್ಗೆ ನಾಗಮಲೆಯಲ್ಲಿ ತಾಯಿಯ ಕೈ ಹಿಡಿದು ಹೋಗ್ತಾ ಇದ್ದ ಹರ್ಷಿತ್ ಅವರನ್ನ ಚಿರತೆ ಎಳೆದೊಯ್ದು ರಕ್ತ ಹೀರಿತ್ತು. ಅರಣ್ಯ ಇಲಾಖೆಯ ಸಿಬ್ಬಂದಿ ಎಚ್ಚರಿಕೆಯ ಒಂದೇ ಒಂದು ಫಲಕ ಕೂಡ ಅಲ್ಲಿ ಹಾಕಿರಲಿಲ್ಲ. ನಮಗೆ ಯಾವುದೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರಲಿಲ್ಲ ಅನ್ನುವಂತಹ ಸಿಟ್ಟು ಮಗನನ್ನು ಕಳ್ಕೊಂಡಂತಹ ಪೋಷಕರಲ್ಲಿತ್ತು. ಆವತ್ತಿನ ಪೋಷಕರ ಕಣ್ಣೀರು, ಅವರ ಕಂಪನಿ ಮುಗಿಲು ಮುಟ್ಟುವಂತಿತ್ತು. ಯಾಕಂದರೆ ಕಂದಮ್ಮ ತಮ್ಮ ಕಣ್ಣೆದುರುಗಡೆನೇ ಚಿರತೆಗೆ ಬಲಿಯಾದ ಅಂತ ಹೇಳಿದರೆ ಯಾವುದೇ ಅಪ್ಪ ಅಮ್ಮ ಆದರೂ ಕೂಡ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ದೊಂದು ಪರಿಸ್ಥಿತಿಯಲ್ಲಿ ಆ ಹುಡುಗನ ಅಪ್ಪ ಅಮ್ಮ ಇದ್ದರು. ಪೂಜೆ ಮುಗಿಸ್ಕೊಂಡು ಬೆಳಗಿನ ಜಾವ ಮುಗಿಸ್ಕೊಂಡು ಬೆಳಗಿನ ಜಾವ 7 ಗಂಟೆಗೆ ಬರ್ತಾಯಿದ್ದೆ ನಡ್ಕೊಂಡು ಬರ್ಬೇಕಾದ್ರೆ ಚಿರತೆ ಬಂದು ಅದನ್ನು ಎಳ್ಕೊಂಡು ಹೋಗ್ಬಿಟ್ಟಿದೆ ಅಲ್ವಾ. ದಯವಿಟ್ಟು ಅದನ್ನು ನೀವು ಕ್ರಮ ತಗೊಂಡು, ಒಬ್ಬರು ಪೊಲೀಸರು ಯಾರೂ ಇಲ್ಲ, ವಾಚ್ಮನ್ ಯಾರೂ ಇಲ್ಲ. ಅದು ನೀವು ಯಾರೇ ಮಕ್ಕಳೇ ಆಗಲಿ ಅಷ್ಟು ತೊಂದರೆ ಅಲ್ವಾ. ಆದರೆ ದಯವಿಟ್ಟು ಅವ್ರನ್ನ ಸರ್ಕಾರ. ಇಲ್ಲಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿಗೆ ನಿನ್ನೆ ಬಾಲಕ ಮೃತಪಟ್ಟಿದ್ದ. ಇದಾದ ನಂತರ ಅರಣ್ಯ ಇಲಾಖೆಯವರು ಎಚ್ಚೆತ್ತುಕೊಂಡಿದ್ದಾರೆ. ಮಲೆಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ಪಾದಯಾತ್ರೆಯನ್ನು ನಡೆಸೋದಕ್ಕೆ ತಾತ್ಕಾಲಿಕ ನಿರ್ಬಂಧವನ್ನು ವಿಧಿಸಲಾಗಿದೆ. ಇನ್ನು ಬಾಲಕನ ಬಲಿ ಪಡೆದಿದ್ದ ಚಿರತೆಯ ಚಲನವಲನವನ್ನು ಥರ್ಮಲ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯಲಾಗಿದೆ. ಚಿರತೆ ಸೆರೆ ಹಿಡಿಯೋದಕ್ಕೆ 4 ಬೋನ್ಗಳನ್ನು ಕೂಡ ಅಳವಡಿಸಿದ್ದಾರೆ. ಹರ್ಷಿತ್ ಕುಟುಂಬಸ್ಥರಿಗೆ ಈಗಾಗಲೇ ಅರಣ್ಯ ಇಲಾಖೆಯ ಕಡೆಯಿಂದ ಅಲ್ಲಿಯ ನಿಯಮದ ಪ್ರಕಾರ 20 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಿಸಲಾಗಿದೆ. 5 ವರ್ಷಗಳ ಕಾಲ ಇಲಾಖೆಯಿಂದ ಕುಟುಂಬದಲ್ಲಿ ಒಬ್ಬರಿಗೆ ಪೆನ್ಷನ್ ಕೂಡ ಸಿಗುವಂಥದ್ದು ಆಗುತ್ತೆ.